ಕೋಟೆಕಾರ್ ಬ್ಯಾಂಕ್ ದರೋಡೆ ಪ್ರಕರಣದಲ್ಲಿ ಪೊಲೀಸರು ಒಂದ್ ಕಡೆ ತನಿಖೆ ನಡೆಸ್ತಾ ಇದ್ದಾರೆ, ಇನ್ನೊಂದು ಕಡೆ ಬ್ಯಾಂಕಿನತ್ತ ಗ್ರಾಹಕರು ಬರ್ತಾ ಇದ್ದಾರೆ, ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತದ್ದು. ತಮ್ಮ ಚಿನ್ನ ಹೋಗಿದೆ, ಅದಕ್ಕೆ ಯಾರು ಪರಿಹಾರ ಕೊಡ್ತಾರೆ ಅನ್ನೋ ಒಂದು ಪ್ರಶ್ನೆ ಅವರದಾಗಿದೆ. ಯಾಕಂದ್ರೆ ತುಂಬಾ ಕಷ್ಟಪಟ್ಟು ಕಷ್ಟದ ದುಡಿಮೆಯಿಂದ ಈ ಬಂಗಾರವನ್ನ ತೆಕ್ಕೊಂಡಿರ್ತಾರೆ, ಅದರ ನಂತರ ಕಷ್ಟಕ್ಕೆ ಆಗ್ತದೆ ಅಂತ ಹೇಳ್ಕೊಂಡು ಬ್ಯಾಂಕಿನಲ್ಲಿ ಇಟ್ಟು ಸಾಲ ತೆಗೆದಿರ್ತಾರೆ. ಈಗ ಆ ಬಂಗಾರ ಹೋಗಿದೆ, ದರೋಡೆಕೋರರು ತಗೊಂಡು ಹೋಗಿದ್ದಾರೆ ಅನ್ನೋದಾಗ ಅವರು ದಿಗ್ಭ್ರಾಂತಿ ವ್ಯಕ್ತಪಡಿಸಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಗ್ರಾಹಕರು ಬ್ಯಾಂಕಿನತ್ತ ಬರ್ತಾ ಇದ್ದಾರೆ, ಅವರತ್ರ ಮಾತಾಡ್ತೀನಿ ನಾನು. ಮೇಡಮ್, ನಿಮ್ಮ ಎಷ್ಟು ಚಿನ್ನವನ್ನ ಇಲ್ಲಿ ಇಟ್ಟಿದ್ರಿ? ನಾವು 5 ಲಕ್ಷ ಚಿನ್ನ ಇಟ್ಟಿದ್ದೇವೆ. ಅದು ನಮ್ಮ ಸಾಲ ತೆಗಿಲಿಕ್ಕೆ ಅಂತ ಇಟ್ಟದ್ದು. ಮತ್ತೆ ಈ ವರ್ಷ ಇಟ್ಟಿದ್ದಾರೆ 9 ಪೌನ್ ಇವತ್ತುಂಟು. ಎಲ್ಲರದು ಎಲ್ಲ ಜನರದುಂಟು ಇಲ್ಲಿ. ಅದು ಏನು ಇದೇ ಬ್ಯಾಂಕಿನಿಂದ ಲೂಟಿ ಆಗುದು. ಬ್ಯಾಂಕ್ ಅಂದ್ರೆ ಇದು ಕೋಟೆಗಾರ್ ಸಾಕಿಯ ಬ್ಯಾಂಕ್, ಇದರ ಎದುರುಗಡೆ ಬ್ಯಾಂಕ್ ಉಂಟಲ್ಲ, ಮತ್ತೆ ಬರೋಡ್ ಉಂಟು, ಇಲ್ಲಿ ಗ್ರಾಮೀಣ ಉಂಟು, ಶಕ್ತಿ ಬ್ಯಾಂಕ್ ಉಂಟು, 5 ಬ್ಯಾಂಕ್ ಉಂಟು. ಆದರೂ ಸಹ ಈ ಬ್ಯಾಂಕ್ ಬಂದು ಹೋದ 3 ವರ್ಷಕ್ಕಿಂತ ಮುಂಚೆ ಕೂಡ ಈ ಬ್ಯಾಂಕ್ ಲೂಟಿಯಾಗಿದೆ. ಪುನಃ ಇದಾಗುದು ಇದಿಟ್ಟು ಯುನೈಟೆಡ್ ಇಟ್ಟು ಮಲಗಿದವರು ಕೂಡ ಇದೇ ಬ್ಯಾಂಕಿನ ಇದರಲ್ಲಿ ಶಾಪ್ ಮೃತಪಟ್ಟಿದೆ. ನಿಮ್ಗೆ ಈ ಬ್ಯಾಂಕ್ ಅಲ್ಲಿ ಈಗ ಎಷ್ಟು ಬಂಗಾರ ಇಟ್ಟು ಎಷ್ಟು ಸಾಲ ತಗೊಂಡಿದ್ದೀವಿ? ನಾವು 4 ಲಕ್ಷ ತೆಗೆದಿದ್ದೇವೆ. ಈಗ ಅದು ಈಗ ಇಟ್ಟ ಬಂಗಾರ ಎಷ್ಟು ಬೆಲೆ ಬಾಳುದು? ಅದು ಒಂದು 8 ಪೌಂಡ್. 8 ಪೌಂಡ್ಗೆ ಎಷ್ಟು ಅಂತ ಈಗ ಅದು ಹೇಳಲಿಕ್ಕೆ ಆಗುದಿಲ್ಲಲ್ಲ. ಈಗ ರೇಟ್ ಆಚೆ ಈಚೆ ಆಗ್ತಾ ಉಂಟು, ಹೆಚ್ಚಾಗ್ತದೆ ಕಡಿಮೆ ಆಗ್ತದೆ. ಈಗ ನಿಮ್ಗೆ ನಿನ್ನೆ ಈ ಬ್ಯಾಂಕ್ ಅಲ್ಲಿ ದರೋಡೆ ಆಯ್ತು ಅಂತ ಹೇಳಿದಾಗ ಏನ್ ಅನಿಸ್ತು? ಯಾಕಂದ್ರೆ ನೀವು ತುಂಬಾ ಕಷ್ಟಪಟ್ಟು ಬಂಗಾರ ತಗೊಂಡಿರ್ತೀರಿ, ಕಷ್ಟ ಕಾಲಕ್ಕೆ ಆಗುತ್ತೆ ಅಂತ. ಆದ್ರೆ ಅದೇ ಬಂಗಾರ ಈಗ ಹೋಗಿದೆ. ಅದೇ ಬಂಗಾರ ಹೋದ ಕಾರಣ ನಮಗೆ ಹೆದರಿಕೆ ಆಗ್ತಾ ಉಂಟು, ನಮ್ಮದು ಸಿಗ್ತದಾ ಇಲ್ವಾ ಅಂತ. ಈಗ ಹೇಳ್ತಾರೆ ನೀವು ಬೀರಿ ಶಾಖೆಗೆ ಹೋಗಿ ಸೋಮವಾರ ಅಲ್ಲಿ ಸಿಗ್ತದೆ ಅಂತ ಹೇಳಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ. ಅಲ್ಲಿ ಹೇಗೆ ಸಿಗ್ತದೆ? ಯಾಕಂದ್ರೆ ದರೋಡೆ ಕೊಂಡು ಹೋಗಿದ್ದಾರೆ, ಹೇಗೆ ಸಿಗ್ತದೆ? ಅದು ಇನ್ಸೂರೆನ್ಸ್ ಉಂಟಂತ ಹೇಳಿದ್ದಾರೆ. ನಿನ್ನೆ ಕೃಷ್ಣ ಅವರು ಬೇರೆಯವರು ಮಾತನಾಡುವಾಗ ಹೇಳಿದ್ರಂತೆ ಇನ್ಸೂರೆನ್ಸ್ ಉಂಟು 17 ಕೋಟಿ, ಆದ ಕಾರಣ ನೀವು ಹೆದರಬೇಡಿ, ನಿಮ್ಮದೆಲ್ಲ ಸಿಗ್ತದೆ ಅಂತ. ಆ ಧೈರ್ಯದಲ್ಲಿ ನಾವಿದ್ದೇವೆ. ಮತ್ತೆ ಅವರು ಕೊಡಲೇಬೇಕು. ನಮ್ಮ ಕಷ್ಟ ಕಾಲದ್ದು ಚಿನ್ನದು ಎಲ್ಲರಿಗೆ ಸಹ ಕಷ್ಟಕ್ಕೆ ಅಂತ ಉಪಕಾರಕ್ಕೆ ಬ್ಯಾಂಕಲ್ಲಿ ಇಡುವುದು. ಅದನ್ನು ಇಟ್ಟದನ್ನು ಅವರು ಸಹ ಜವಾಬ್ದಾರಿಯಲ್ಲಿ ನಮಗೆ ಕೊಡಬೇಕು. ನಾವು ಜವಾಬ್ದಾರಿ ಅವರ ಮೇಲೆ ಜವಾಬ್ದಾರಿ ಇಟ್ಟು ನಾವು ಇಡುವುದು. ಆದ ಕಾರಣ ಅವರು ಸಹ ಜವಾಬ್ದಾರಿಯಿಂದ ನಮ್ಮ ಚಿನ್ನ ನಮಗೆ ಹಿಂತಿರುಗಿಸಿ ಕೊಡಲೇಬೇಕು. ಈಗ ನಿಮ್ಮ ಆಸುಪಾಸು ನಿಮ್ಮ ಕುಟುಂಬಸ್ಥರೇ ಅಥವಾ ಸಂಬಂಧಿಕರೇ ತುಂಬಾ ಜನ ಇಲ್ಲಿ ಬಂಗಾರ ಇಟ್ಟಿದ್ದಾರೆ? ತುಂಬಾ ಮಂದಿ ಇಟ್ಟಿದ್ದಾರೆ. ಅವರು ನಿನ್ನೆ ಬಂದಿದ್ರಂತೆ, ಬಂದೆಲ್ಲ ಹೋಗಿದ್ದಾರೆ. ತುಂಬಾ ಮಂದಿ ಇಟ್ಟಿದ್ದಾರೆ, ಎಲ್ಲರೂ ಇಟ್ಟಿದ್ದಾರೆ. ನಮ್ಮವರು ನಿಮ್ಮ ಎಲ್ಲ ಪಂಗಡದವರು ಸಹ ಇಟ್ಟಿದ್ದಾರೆ. ಆದ ಕಾರಣ ಎಲ್ಲರೂ ಸಹ ಚಿನ್ನ ಸಿಗ್ಬೇಕು. ಅವರ ಕಷ್ಟಕ್ಕೆಲ್ಲದೆ ಬ್ಯಾಂಕಲ್ಲಿ ಯಾರು ಇಡುವುದಿಲ್ಲ. ನಿಮ್ಗೆ ಏನಾದ್ರೂ ಈ ಬ್ಯಾಂಕ್ನವರೇ ಶಾಮೀಲಾಗಿದ್ದಾರೆ ಅನ್ನೋದೇನಾದ್ರೂ ಅನುಮಾನ ಇದೆಯಾ? ಅನುಮಾನ ಅಲ್ಲ, ಆದ್ರೂ ಸಹ ಮನುಷ್ಯರ ಮನಸ್ಸಿಗೆ ಒಂದು ಬರ್ತದೆ ಅಲ್ಲ, ಏನಂದ್ರೆ ಇದೇ ಬ್ಯಾಂಕ್ ಆಗ್ಲಿಕ್ಕೆ ಕಾರಣ ಅಂತ ಆ ಸಂಶಯ ಬರ್ತದೆ ಯಾರಿಗೆ ಸಹ. ಏನಂದ್ರೆ ಬೇರೆ ಬ್ಯಾಂಕ್ ಹತ್ತಿರ ಎಲ್ಲ ಬ್ಯಾಂಕ್ ಉಂಟು, ಅದರಿಂದ ಆಗುದಿಲ್ಲ, ಇದರಿಂದವೇ ಆಗುದು, ಕಾರಣ ಏನು ಅಂತ ಯಾರಿಗೆ ಸಹ ಸಂಶಯ ಬರ್ತದೆ. ಅದು ಮಕ್ಕಳಿಗೆ ಆದ್ರೂ ಸಹ ಬರ್ಬೋದು. ಅದೇನು ಬುದ್ಧಿ ಬರುವ ಮಕ್ಕಳಿಗೆ ಸಹ ಅದೇನು ಆ ಬ್ಯಾಂಕಿನಿಂದ ಆದದ್ದು, ಬೇರೆ ಬ್ಯಾಂಕಲ್ಲಿ ಏನಾಗುದಿಲ್ಲ. ಪೊಲೀಸರಿಗೆ ನೀವೇನು ಒತ್ತಾಯ ಮಾಡ್ತೀರಿ? ನಾವು ಪೊಲೀಸ್ನವರಿಗೆ ಏನು ಒತ್ತಾಯ ಮಾಡಲಿಲ್ಲ. ಈ ಲೇಡಿ ಅವರು ಹೇಳಿದ್ರು ನೀವು ಸೋಮವಾರ ಶಾಖೆಗೆ ಹೋಗಿ ಅಲ್ಲಿ ಮಾತನಾಡಿ, ಇಲ್ಲಿ ಎಲ್ಲ ತನಿಖೆ ಆಗ್ತಾ ಉಂಟಂತ. ಹಾಗೆ ನಾವು ಆಯ್ತು ಅಂತ ಭರವಸೆಯಲ್ಲಿ ನಾವಿದ್ದೇವೆ. ಧನ್ಯವಾದ. ಇದು ಗ್ರಾಹಕರ ಮಾತು. ತುಂಬಾ ಕಷ್ಟಪಟ್ಟು ಬಂಗಾರ ತಗೊಂಡಿದ್ದು, ಕಷ್ಟಪಟ್ಟು ದುಡ್ಡು ಕೊಟ್ಟು ಬಂಗಾರ ತಗೊಂಡಿದ್ದು, ಕಷ್ಟ ಕಾಲಕ್ಕೆ ಆಗುತ್ತೆ ಅನ್ನೋದನ್ನ ಈ ಹಿನ್ನೆಲೆಯಲ್ಲೇ ಬಂಗಾರ ತಗೊಂಡಿದ್ದು, ಅದರ ನಂತರ ಅಡುವಿಟ್ಟು ಕಷ್ಟ ಕಾಲಕ್ಕೆ ಸಾಲ ಪಡೆದಿದ್ದು. ಆದರೆ ಅದೇ ಬಂಗಾರ ಹೋಗಿದೆ. ಆದರೆ ಒಂದು ಆಶಾಕಿರಣ ಇದೆ, ನಮಗೆ ಇಲ್ಲಿ ಈ ಬ್ಯಾಂಕ್ನಲ್ಲಿ ಇನ್ಸೂರೆನ್ಸ್ ಇದೆ, ಅದೇ ಹಣದಿಂದ ಬರುತ್ತೆ ಅನ್ನೋದನ್ನ ಇಲ್ಲಿಯ ಅಧ್ಯಕ್ಷರು ಹೇಳಿದ್ದಾರೆ. ಈ ಭರವಸೆಯಲ್ಲಿ ನಾವು ಇದ್ದೇವೆ ಅಂತ ಗ್ರಾಹಕರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ನ್ಯೂಸ್ ಫಸ್ಟ್, ಮಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.